ಚ ಯಮುನೆ ಚೈವ ಅಂತ ನಾವು ನದಿಗಳ ಹೆಸರನ್ನೆಲ್ಲ ಹೇಳಿ ಸ್ನಾನವನ್ನು ಮಾಡ್ತೀವಿ. ಅಥವಾ ನೀರು ಕುಡಿಬೇಕಾದ್ರೆ ಆ ನದಿಗಳ ಹೆಸರನ್ನೆಲ್ಲ ನಾವು ಹೇಳ್ತೀವಿ. ತಾಯಿ ಕಾವೇರಿಯ ಕೃಪೆಯನ್ನು ನಾವು ಸದಾಕಾಲ ಬೇಡುವಂಥವು. ಗಂಗಾರತಿಯನ್ನು ಕಣ್ತುಂಬಿಕೊಂಡ್ರೆ ನಿಜಕ್ಕೂ ಒಂದು ರೀತಿಯಲ್ಲಿ ಧನ್ಯತಾ ಭಾವ ನಮ್ಮಲ್ಲಿ ಮೂಡುತ್ತೆ. ಮಾರ್ಚ್ 28ರಂದು ಬೆಂಗಳೂರು ಮೈಸೂರು ಹೈವೇ ಮದ್ದೂರು ಹತ್ತಿರ ಓಪನ್ ಆಗಿರುವಂತಹ ಕೃಷ್ಣ ಕೇಶವ ರೆಸ್ಟೋರೆಂಟ್ನ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾವಿ ಭಟ್. ಕೃಷ್ಣ ಕೇಶವ ಈ ರೆಸ್ಟೋರೆಂಟ್ ಓಪನಿಂಗ್ ಡೇ ದಿವಸ ಗಂಗಾರತಿ ಕೂಡ ಇತ್ತು. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಜೊತೇಲಿ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. ರೆಸ್ಟೋರೆಂಟ್ ಕೂಡ ಅಷ್ಟೇ ತುಂಬಾ ವಿಶಾಲವಾಗಿದೆ. ಆ್ಯಂಬಿಯನ್ಸ್ ಸೂಪರ್ ಆಗಿದೆ. ಕೃಷ್ಣ ಕೇಶವ ಅವ್ರದ್ದು ಇದು 2ನೇ ಔಟ್ಲೆಟ್ಟು. ಕೃಷ್ಣ ಕೇಶವ ರೆಸ್ಟೋರೆಂಟು ಇನ್ನೊಂದು ನೆಲಮಂಗಲದ ಹತ್ತಿರ ಇದೆ. ಅಂದರೆ ಬೆಂಗಳೂರು ಮಂಗಳೂರು ಹೈವೇ ಇದರಲ್ಲಿ ಸಿಗತ್ತೆ. ಇದು 2nd ಔಟ್ಲೆಟ್ಟು. ನೆಲಮಂಗಲದಲ್ಲಿರುವಂತಹ ಒಂದು ಕೃಷ್ಣ ಕೇಶವ ರೆಸ್ಟೋರೆಂಟು ಬೇರೆ ಥರ ಇದೆ. ಇದು ಸ್ವಲ್ಪ ಬೇರೆಯೇ ಇದೆ. ತುಂಬಾ ವಿಶಾಲವಾಗಿದೆ. ಕಾರ್ ಪಾರ್ಕಿಂಗಿಗೂ ಸಾಕಷ್ಟು ಜಾಗ ಇದೆ. ನೀವೇನಾದರೂ ಬೆಂಗಳೂರು ಮೈಸೂರು ಹೋಗ್ತಾ ಇದ್ದರೆ ಹೈವೇನಲ್ಲಿ ಹೋಗಬೇಕಾದ್ರೆ ಊಟ ಮಾಡಿಕೊಂಡು ಆರಾಮವಾಗಿ ಹೋಗಬಹುದು. ಓಪನಿಂಗ್ ಡೇ ದಿವಸ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ. ಹಾಗಾಗಿ ಹೋಗಿ ಸ್ವಲ್ಪ ಚಾಟ್ಸು ಎಲ್ಲ ತಿಂದು ರುಚಿ ನೋಡಿದ್ವಿ. ಪಾನಿಪುರಿ ಸಖತ್ತಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಪಾನಿಪುರಿ. ಹಾಗೆ ದಹಿ ಪುರಿ, ಮಸಾಲೆ ಪೂರಿ, ಪಾವ್ ಭಾಜಿ ಈ ಥರದ ತಿಂಡಿಗಳು ಕೂಡ ಸಿಗುತ್ತೆ. ಅದರ ಜೊತೆಯಲ್ಲಿ ನಿಮಗೆ ದೋಸೆ, ಇಡ್ಲಿ ಈ ಥರಗಳು ಕೂಡ ಸಿಗತ್ತೆ. ಇಷ್ಟೇ ಅಲ್ಲದೆ ಮಧ್ಯಾಹ್ನದ ಊಟ, ರಾತ್ರಿಯ ಡಿನ್ನರು ಎಲ್ಲವೂ ಕೂಡ ನಿಮಗಿಲ್ಲಿ ಸಿಗತ್ತೆ. ನಾನಿಲ್ಲಿ ಮುಳುಬಾಗಿಲು ದೋಸೆ ಕೂಡ ತಿಂದೆ. ತುಂಬಾ ಚೆನ್ನಾಗಿತ್ತು. ಮುಳುಬಾಗಿಲು ದೋಸೆನ ಮಾಡೋ ರೀತಿ ನೋಡಿ ನಮ್ಮ ರೆಗ್ಯುಲರ್ ದೋಸೆಗಿಂತ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಚೆನ್ನಾಗಿ ಬೇಯಿಸ್ಕೊಂಡು ಕೆಂಪು ಚಟ್ನಿ ಹಾಕಿ ಆಲೂಗಡ್ಡೆ ಪಲ್ಯ ಹಾಕಿ ಮಡಚಿಕೊಟ್ರು ಸಖತ್ತಾಗಿತ್ತು. ಈ ರೆಸ್ಟೋರೆಂಟ್ ಓಪನಿಂಗ್ ಡೇ ದಿವಸ ಅಶ್ವಿನಿ ಪುನೀತ್ ರಾಜ್ಕುಮಾರ್, ವಿನಯ್ ಗುರೂಜಿ ಹಾಗೆ ಸಾಕಷ್ಟು ಗಣ್ಯ ವ್ಯಕ್ತಿಗಳು ಕೂಡ ಆಗಮಿಸಿದರು. ಇಬ್ಬರು ಫ್ರೆಂಡ್ಸ್ ಸೇರಿಕೊಂಡು ಅವರಿಬ್ಬರ ತಂದೆಯವರ ನೆನಪಲ್ಲಿ ಈ ಒಂದು ಕೃಷ್ಣ ಕೇಶವ ರೆಸ್ಟೋರೆಂಟನ್ನು ಶುರು ಮಾಡಿರುವಂಥದ್ದು ಅಂತ ಕೇಳಲ್ಪಟ್ಟೆ. ಈ ರೆಸ್ಟೋರೆಂಟು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ವಿಶಾಲವಾಗಿದೆ. ಫುಡ್ ಕೂಡ ಸಖತ್ ಟೇಸ್ಟಿಯಾಗಿದೆ. ನೆಲಮಂಗಲ ಸಮೀಪ ಇರುವಂತಹ ಕೃಷ್ಣ ಕೇಶವಕ್ಕೆ ನೀವೇನಾದರೂ ವಿಸಿಟ್ ಮಾಡಿದರೆ ಹೇಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಹಾಗೆ ಓಪನಿಂಗ್ ಡೇ ದಿವಸ ಗಂಗಾರತಿ ಇತ್ತು. ಹಾಗಾಗಿ ಅದಕ್ಕೋಸ್ಕರ ಎಲ್ಲ ತಯಾರಿನ ಮಾಡ್ಕೊಳ್ತಾ ಇದ್ದಾರೆ. ವಾರಣಾಸಿಯಲ್ಲಿ ಗಂಗಾರತಿ ಮಾಡುವಂತಹ ಅರ್ಚಕರನ್ನೇ ಇಲ್ಲಿ ಗಂಗಾರತಿ ಮಾಡೋದಕ್ಕೆ ಕರೆಸಿದ್ರು. ನಾನು ಗಂಗಾರತಿಯನ್ನು ಮೊದಲ ಸಲ ನೋಡಿರುವಂಥದ್ದು. ಈ ಒಂದು ಗಂಗಾರತಿಯನ್ನು ನೋಡುವಂತಹ ಒಂದು ಸೌಭಾಗ್ಯ ನಮಗೆ ಈ ರೆಸ್ಟೋರೆಂಟ್ ಓಪನಿಂಗ್ ಡೇ ದಿವಸ ಸಿಕ್ತು. ಎಲ್ಲಿ ಸಜ್ಜನರಿದ್ದರು ಶ್ರೀನಿವಾಸ್ ಅವರು ಕೂಡ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಆಗಮಿಸಲಿದ್ದಾರೆ. ಎಲ್ಲರ ಮನೆಯಲ್ಲೂ ಒಂದು ನಗುವಿನ ಎಡೆ ಕಾಣಿಸ್ತಾರೆ. ಅವರು ದಿನವನ್ನ ಮುಗಿಸೇಬಿಟ್ಟಿರ್ತಾರೆ. ಆದರೆ ಅದೆಲ್ಲ ಯಾವುದು ಅಂತ ಹೇಳಿದ್ರೆ DLS ಕೇಶವ ಅಂಡ್ ಸನ್ಸ್. ಅದೇ ಹಾದಿಯಲ್ಲಿ ಈಗ ಕೃಷ್ಣ ಕೇಶವ ಕೂಡ ಮೂಡಿ ಬಂದಿದೆ.
ಪುಳಿಯೋಗರೆ ತಿನ್ನಬೇಕು, ಆದರೆ ಮೇಲ್ಕೋಟೆ ಪುಳಿಯೋಗರೆ ಎಷ್ಟು ಸಮನಾಗಿರೋದು ಎಲ್ಲಿ ಸಿಗುತ್ತೆ ಹೇಳಿ? ಪುಳಿಯೋಗರೆ ಅಂದ ತಕ್ಷಣ ಪಟ್ಟ ಅಂತ ನೆನಪಾಗೋದು ನಮಗೆ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಪುಳಿಯೋಗರೆ. ಅಲ್ಲಿ ಹೋಗೋಕೆ ಕಷ್ಟ ಆಗ್ತಿದೆಯಾ, ಸಮಯ ಇಲ್ವಾ? ಯೋಚನೆ ಮಾಡಬೇಡಿ, ನೇರವಾಗಿ ಕೃಷ್ಣಕೇಶವಕ್ಕೆ ಬನ್ನಿ. ಇಲ್ಲಿ ಮೇಲುಕೋಟೆ ಪುಳಿಯೋಗರೆ ಅದೇ ಒರಿಜಿನಲ್ ರುಚಿಯಲ್ಲಿ ನಿಮಗೆ ಸಿಗುತ್ತೆ. ಏನೋ ನಾವು ಬೆಂಗಳೂರಿಂದ ಬರಬೇಕಾದ್ರೆ ಬಿಸಿ ಬಿಸಿಯಾದ ತಟ್ಟೆ ಇಡ್ಲಿ ತಿನ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಬೇಜಾರು ಮಾಡ್ಕೊಂಡಿರುವಂಥ ತಟ್ಟೆ ಇಡ್ಲಿ ಪ್ರಿಯರಿಗೋಸ್ಕರ ರವಾ ತಟ್ಟೆ ಇಡ್ಲಿ ಇಲ್ಲಿ ಲಭ್ಯವಿರುತ್ತೆ. ನಿಮಗೆ ಏನೇನು ತಿನ್ನಬೇಕು ಅಂತ ಅನಿಸುತ್ತೋ ಅದೆಲ್ಲವೂ ಕೂಡ ಇಲ್ಲಿ ಲಭ್ಯವಿರುತ್ತೆ. ಕಾಂಟಿನೆಂಟಲ್ ಫುಡ್ ಇರ್ಬೋದು, ಹಾಗೆ ಚೈನೀಸ್, ಜ್ಯೂಸ್, ಚಾಟ್ಸ್, ಈ ನಮ್ಮ ಭಾರತೀಯ ಶೈಲಿಯ ಖಾದ್ಯಗಳು ಎಲ್ಲವೂ ಕೂಡ ಇಲ್ಲಿ ಲಭ್ಯವಿದೆ. ಉತ್ತರ ಭಾರತ ಶೈಲಿ ಇರ್ಬೋದು, ನಮ್ಮ ದಕ್ಷಿಣ ಭಾರತದ ಶೈಲಿಯ ಎಲ್ಲ ತಿಂಡಿ ತಿನಿಸುಗಳನ್ನ ಇಲ್ಲಿ ನೀವು ರುಚಿ ನೋಡಬಹುದು. ಜೊತೆಗೆ ಬ್ಲೂಬೆರಿ ಕೇಸರಿ ಬಾತ್, ಇದನ್ನ ಯಾರಾದ್ರೂ ಕೇಳಿದ್ದೀರಾ? ನೀವು ಸಾಟರ್ಡೇ ಬಂದು ಸವಿದು ಮತ್ತಷ್ಟು ಜನರಿಗೆ ಅದನ್ನ ಹೇಳ್ಬೋದು. ಗಂಗಾರತಿಯ ಕೆಲವೊಂದು ಸಣ್ಣ ಸಣ್ಣ ವಿಡಿಯೋನ ನಿಮಗಿಲ್ಲಿ ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ. ಆದರೆ ಅಲ್ಲಿ ಹಾಕಿರುವಂಥ ಹಾಡನ್ನು ನಾನಿಲ್ಲಿ ಹಾಕೋದಕ್ಕಾಗಲ್ಲ, ಯಾಕಂದರೆ ನನಗೆ ಕಾಪಿರೈಟ್ ಬೀಳುತ್ತೆ. ಹಾಗಾಗಿ ಸುಮ್ಮನೆ ವಿಡಿಯೋನಷ್ಟೇ ಹಾಕಿರ್ತೀನಿ. ಗಂಗಾರತಿಯನ್ನು ನೀವು ಕೂಡ ನೋಡಿ ಕಣ್ತುಂಬ್ಕೊಂಡ್ರಲ್ವ. ಇದೆಲ್ಲ ಆದಮೇಲೆ ನಮಗೆ ಕೊನೆಯಲ್ಲಿ ಊಟ ಕೂಡ ಇತ್ತು. ಊಟ ಮುಗಿಸ್ಕೊಂಡು ಆಮೇಲೆ ನಾವು ನಮ್ಮ ಮನೆಗೆ ಬಂದ್ವಿ. ಈ ವಿಡಿಯೋನ ಹೆಚ್ಚಾಗಿ ಬೆಂಗಳೂರು ಮೈಸೂರು ಹೈವೇನಲ್ಲಿ ಓಡಾಡೋರಿಗೆ ಕಳಿಸಿ, ಅವರಿಗೂ ಕೂಡ ಉಪಯೋಗಕ್ಕೆ ಬರುತ್ತೆ. ನೀವು ಏನಾದರೂ ಆ ಕಡೆ ಹೋಗುವಾಗ ಈ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡೋದನ್ನು ಮಿಸ್ ಮಾಡ್ಕೋಬೇಡಿ. ಮತ್ತೊಂದು ಹೊಸ ಇನ್ಫಾರ್ಮೇಷನ್ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋನ ನೋಡಿ ಪ್ರೋತ್ಸಾಹ ಮಾಡ್ತಾಯಿರಿ. ಹಾಗೆ ಇದೇ ಥರದ ಕಂಟೆಂಟ್ಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ, ಆಯಿತಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.